ಹೆಲೋ ನಮಸ್ಕಾರ ಎಲ್ರಿಗೂ. ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಪಿ ಎಮ್ ಅಂದರೆ ನರೇಂದ್ರ ಮೋದಿ ಸರ್ ಕಡೆಯಿಂದಲೇ ಒಂದು ಯೋಜನೆ ಜಾರಿ ತಗೊಬಂದಿದ್ದಾರೆ. ಸೊ ಅದರ ಅಡಿಯಲ್ಲಿ ನಿಮಗೆ ಉಚಿತವಾಗಿ 15,000 ರೂಪಾಯಿ ಇದರಲ್ಲಿ ದೊರೆಯುವಂಥದ್ದು. ಸೊ ಯಾವ ಯೋಜನೆ ಯಾವಾಗ ಜಾರಿ ತಗೊಬಂದಿದ್ದಾರೆ, ಸೊ ಇದಕ್ಕೆಲ್ಲ ಏನೇನೆಲ್ಲ ಅರ್ಹ ಇದ್ದಾರೆ ಮತ್ತು ಏನೆಲ್ಲ ದಾಖಲಾತಿಗಳನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ 15,000 ಬರುತ್ತೆ ಅಂತ ಹೇಳಿದ್ರೆ ಅದೇನು ತುಂಬ ಕಮ್ಮಿ ಅಮೌಂಟ್ ಅಂತೂ ಅಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುವಂಥದ್ದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಯೋಜನೆ ಹೆಸರನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಯೋಜನೆಯಡಿಯಲ್ಲಿ ಯಾರಿಗೆಲ್ಲ ಈ ಯೋಜನೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಇಂದ ಅಂದರೆ MSMEಯಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇದು ಬಂದು ಕಮ್ಮಾರರು, ಕುಂಬಾರರು, ಬಡಗಿಗಳು, ನೇಕಾರರು ಹೀಗೆ 18 ವರ್ಗದ ಕುಶಲಕರ್ಮಿಗಳು ಅಂತೆಲ್ಲ ಯಾರೆಲ್ಲ ಕರೀತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಈ ಏನೋ ಯೋಜನೆ ಹೆಲ್ಪ್ಫುಲ್ ಆಗುತ್ತೆ, ಅನುಕೂಲವಾಗುವಂತೆ ರೂಪುಗೊಳಿಸಿದ್ದಾರೆ ಅಂಥೇಳಿ ತಿಳಿದು ಬಂದಿರುವಂಥದ್ದು. ಸೊ ಇದರಲ್ಲಿ ಬಂದುಬಿಟ್ಟು ನಿರುದ್ಯೋಗಿಗಳಿಗೆ ಈ ಯೋಜನೆನ ತಗೊಬಂದಿದ್ದಾರೆ. ಉಚಿತ 7 ದಿನಗಳ ಕಾಲ ತರಬೇತಿಗಳನ್ನು ಕೊಡಲಾಗುತ್ತದೆ. ಅಂದರೆ ಈ ಏನು ಕಮ್ಮಾರರು, ಕುಂಬಾರರು, ಬಡಗಿಗಳು, ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಇದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಕೂಡ ಈ ಯೋಜನೆ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು 7 ದಿನಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. ತರಬೇತಿಗಳನ್ನು ಕೊಟ್ಟು ಸಂಬಂಧಿಸಿದ ಉಪಕರಣಗಳನ್ನು ಖರೀದಿ ಮಾಡಲು 15,000 ರೂಪಾಯಿಗಳನ್ನು ಅಲ್ಲಿ ಕೊಡುವಂಥದ್ದು. ಅಂದರೆ ನಿಮಗೆ ಏನರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತಿಳ್ಕೊಂಡು ಅದರಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಟ್ಟು ಆ ಟ್ರೈನಿಂಗ್ ಕೊಟ್ಟಾದಮೇಲೆ ನಿಮಗೆ ಏನೇನೆಲ್ಲ ಉಪಕರಣಗಳು ನಿಮಗೆ ಬೇಕಾಗುತ್ತೆ ಅಂತ ತಿಳ್ಕೊಂಡು ಆ ಉಪಕರಣಗಳಿಗೆ 15,000 ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ. ಅದು ಉಚಿತವಾಗಿ ಕೊಡುವಂಥದ್ದು ನಿಮಗೆ. ಸೊ ಅದರಲ್ಲಿ ನಿಮಗೆ ಏನೆಲ್ಲ ಬೇಕು ಅಂತ ಹೇಳಿ ನೀವು ತಗೋಬೋದು. ಮತ್ತು ಇನ್ನೊಂದು ಅನುಕೂಲವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್ಕಾರ ನಿಮಗೆ. ಸೊ ಇದರಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ಇದರಲ್ಲಿ ಏನು ಸಾಲ ಸೌಲಭ್ಯ ಸಿಗುವಂಥದ್ದು. ಕೇವಲ 5% ಬಡ್ಡಿ ದರದಲ್ಲಿ ನಿಮಗೆ 3 ಲಕ್ಷ ರೂಪಾಯಿಲಿ ಸಾಲ ಸೌಲಭ್ಯ ಸಿಗುವಂಥದ್ದು. ಸೊ ಈ ಅರ್ಜಿಯಲ್ಲಿ ಯಾವ ಯೋಜನೆ ಇಷ್ಟೆಲ್ಲ ಅನುಕೂಲ ಇದೆ ಅಂತ ಹೇಳಿ ನೋಡೋದಾದರೆ PM ವಿಶ್ವಕರ್ಮ ಕೌಶಲ್ಯ ಗೌರವ ಯೋಜನೆ, ಅಂದರೆ PM ವಿಶ್ವಕರ್ಮ ಅಂತಲೇ ಹೇಳ್ಬೋದು, PM ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸೆಪ್ಟೆಂಬರ್ 17, 2023 ಜಾರಿ ತಗೊಬಂದಿದ್ದಾರೆ. ಇನ್ನೂ ಕೂಡ ಇದು ಚಾಲ್ತಿಯಲ್ಲಿರುವಂಥದ್ದು. ಸೊ ಇದು ನೋಡಿ PM ವಿಕಾಸ್ ಯೋಜನೆ, ಓಕೆನಾ. ಅಂದರೆ ವಿಶ್ವಕರ್ಮ ಅಂದರೂ ಒಂದೇ, ವಿಕಾಸ್ ಯೋಜನೆ ಅಂತ ಹೇಳಿದ್ರು ಒಂದೇ. PM ವಿಕಾಸ್ ಯೋಜನೆಯ ಅರ್ಹತೆಗಳು ಅಂದರೆ ಯಾರೆಲ್ಲ ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಕೇಳೋದಾದರೆ ಅರ್ಜಿದಾರರಿಗೆ 18 ವರ್ಷ ತುಂಬಿರಬೇಕು, ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು. ಹಾಗೆ ಅರ್ಜಿದಾರರು ಕಡ್ಡಾಯವಾಗಿ ರೇಷನ್ ಕಾರ್ಡನ್ನು ಹೊಂದಿರಬೇಕು. ಆಮೇಲೆ ಈ ಮೊದಲು ಸ್ವಯಂ ಉದ್ಯೋಗ ಸಾಲ ಪಡೆದಿರಬಾರ್ದು, ಅಂದರೆ ನೀವು ಉದ್ಯೋಗಕ್ಕಾಗಿ ಯಾವುದೇ ರೀತಿಯ ಉದ್ಯೋಗ ಸಾಲವನ್ನು ಪಡೆದಿರಬಾರ್ದು ಅಂತೇಳಿ ತಿಳಿಸ್ಕೊಟ್ಟಿರುವಂಥದ್ದು. ಆಮೇಲೆ ಅರ್ಜಿದಾರರ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಆ ಕುಟುಂಬದಲ್ಲಿ, ಈಗ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಸರ್ಕಾರಿ ಉದ್ಯೋಗಿಗಳಾಗಿರಬಾರದು ಅಂಥೇಳಿ ಇಷ್ಟು ಕಂಡೀಷನನ್ನು ಕೊಟ್ಟಿರುವಂಥದ್ದು, ಅಂದರೆ ಇಷ್ಟು ಅರ್ಹತೆಗಳು ಅವರಲ್ಲಿ ಇರಬೇಕು ಅಂಥೇಳಿ. ಸೊ ನೆಕ್ಸ್ಟು PM ವಿಕಾಸ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲಾತಿಗಳು. ಸೊ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್, ನಿಮ್ಮದು ಭಾವಚಿತ್ರ, ಆಮೇಲೆ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡು ಮತ್ತು ಉದ್ಯೋಗ ಪ್ರಮಾಣ ಪತ್ರ. ಸೊ ಉದ್ಯೋಗ ಪ್ರಮಾಣ ಪತ್ರ ಯಾವ ರೀತಿ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಅದೆಲ್ಲ ಏನು ದೊಡ್ಡ ಇಶ್ಯೂ ಅಲ್ಲ. ಸೊ ನೀವು ಬೀದಿ ಬದಿ ವ್ಯಾಪಾರಿಗಳು ಹಣ್ಣು ತರಕಾರಿಗಳು ಮಾಡ್ಕೊಂಡಿದ್ರೆ ಮತ್ತು ಏನು ಹೇಳ್ತಾರಪ್ಪ ಕಾರ್ಪೊರೇಟರ್ ಕೆಲಸ ಮಾಡ್ತಾಯಿದ್ರೆ ಏನೇ ಕೆಲಸ, ನೀವು ಬೀದಿ ಬದಿ ವ್ಯಾಪಾರಿಗಳಾಗಿದ್ದರೆ ಏನೇ ಕೆಲಸ ಮಾಡ್ತಿದ್ರು ಕೂಡ ನೀವು ಆರಾಮಾಗಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಕೋಬಹುದಾಗಿರುತ್ತೆ.
ಸೊ ಅರ್ಜಿ ಸಲ್ಲಿಕೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ, ಎಲ್ಲ ದಾಖಲಾತಿಗಳನ್ನು ಹೊಂದಿರುವಂಥವರು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ. ಫಾರ್ ಎಕ್ಸಾಂಪಲ್ ಗ್ರಾಮ ಒನ್, ಕರ್ನಾಟಕ ಒನ್, ಮತ್ತು ನಿಮ್ಮದು ಏನು ಸೈಬರ್ ಸೆಂಟ್ರ್ ಕೂಡ ಹೋಗ್ಬೋದು. ಸೈಬರ್ ಸೆಂಟ್ರ್ ಸೇವಾ ಕೇಂದ್ರದಲ್ಲಿ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಕೋಬೋದು. ಈ ಥರ PM ವಿಕಾಸ್ ಯೋಜನೆ, ವಿಶ್ವಕರ್ಮ ಯೋಜನೆ ಅಂತೇಳಿ ಇದೆ, ನಮ್ಗೆ ಅರ್ಜಿ ಹಾಕ್ಕೊಡಿ ಅಂತ ಹೇಳಿದ್ರೆ ಅವರೇ ನಿಮಗೆ ಅರ್ಜಿ ಹಾಕ್ಕೊಡ್ತಾರೆ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.